ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಅಬ್ಬೂರು ಮಾಚೇಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರಲ್ಲಿ ಆಶ್ರಯ ಯೋಜನೆಗೆ ಮೀಸಲಿಟ್ಟಿರುವ ಜಾಗದಲ್ಲಿ ಅಕ್ರಮವಾಗಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾಧ್ಯಮದೊಂದಿಗೆ ಮಾತನಾಡಿ 1991ರಿಂದ 92ನೇ ಸಾಲಿನಲ್ಲಿ ಗ್ರಾಮದ ಬಡವರು ಹಾಗೂ ದಲಿತ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿ ಆಶ್ರಯ ಯೋಜನೆಯಡಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು. ಫಲಾನುಭವಿಗಳು ತಾತ್ಕಾಲಿಕ ಶೆಡ್ ನಿರ್ಮಿಸಿ ವಾಸಿಸುತ್ತಿದ್ದರೂ ರಾಜಕೀಯ ಪ್ರೇರಿತವಾಗಿ ಆ ಶೆಡ್ಗಳನ್ನು ಅಕ್ರಮವಾಗಿ ತೆರವುಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಈ ವಿಚಾರವಾಗಿ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಲಾಗಿದ್ದು, ನಂತರ ಮುಖ್ಯಮಂತ್ರಿಗಳ ಸೂಚನೆಯಂತೆ ಅಂದಿನ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಕ್ಕುಪತ್ರವಿಲ್ಲದೆ ಸರ್ಕಾರಿ ಜಾಗದಲ್ಲಿ ನಿರ್ಮಾಣಗೊಂಡಿರುವ ಅನಧಿಕೃತ ಶೆಡ್ ಹಾಗೂ ಮನೆಗಳನ್ನು ತೆರವುಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವ ಭರವಸೆ ನೀಡಿದ್ದರು ಎಂದರು. ಆದರೆ ನಂತರ ನಡೆದ ಸರ್ವೆ ಕಾರ್ಯದಲ್ಲಿ ಸರ್ಕಾರಿ ಗೋಮಾಳ ಜಾಗದಲ್ಲಿರುವ ಅನಧಿಕೃತ ಮನೆಗಳನ್ನು ತೆರವುಗೊಳಿಸದೆ ರಾಜಕೀಯ ಒತ್ತಡ ಹಾಗೂ ಹಣದ ಪ್ರಭಾವಕ್ಕೆ ಮಣಿದು ವರದಿ ಸಿದ್ಧಪಡಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎಂದು ಸಂಘಟನೆ ಗಂಭೀರ ಆರೋಪ ಮಾಡಿದರು. ಇದಲ್ಲದೆ ಹಕ್ಕುಬಾಧ್ಯತೆ ಇಲ್ಲದವರು ಆಶ್ರಯ ಯೋಜನೆಗೆ ಮೀಸಲಾದ ಜಾಗದಲ್ಲಿ ಮನೆ ಹಾಗೂ ಶೆಡ್ ನಿರ್ಮಿಸಿಕೊಂಡಿದ್ದರೂ ಅವುಗಳನ್ನು ತೆರವುಗೊಳಿಸದೆ ವಿವಾದಿತ ಜಾಗದಲ್ಲೇ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅರಕಲಗೂಡು ತಹಸೀಲ್ದಾರ್ ಹಾಗೂ ಶಾಸಕ ಮಂಜು ಸರ್ಕಾರಿ ರಜೆ ದಿನದಂದು ಗುದ್ದಲಿ ಪೂಜೆ ನೆರವೇರಿಸಿರುವುದು ಕಾನೂನುಬಾಹಿರ ಕ್ರಮ ಎಂದು ದೂರಲಾಗಿದೆ. ಹೀಗಾಗಿ ಸರ್ವೆ ನಂಬರ್ 94ರ ಜಮೀನಿನ ಮರುಸರ್ವೆ ನಡೆಸಿ ಅನಧಿಕೃತ ಕಟ್ಟಡಗಳನ್ನು ಗುರುತಿಸಿ ತೆರವುಗೊಳಿಸಬೇಕು. ಕರ್ತವ್ಯಲೋಪ ಎಸಗಿರುವ ತಹಸೀಲ್ದಾರ್, ಸರ್ವೇಯರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರಿ ಭೂಮಿ ಅತಿಕ್ರಮಿಸಿರುವವರ ವಿರುದ್ಧ ಭೂಕಬಳಿಕೆ ಕಾಯ್ದೆಯಡಿ ಕಠಿಣ ಕಾನೂನು ಕ್ರಮ ಜರುಗಿಸಿ ಹಕ್ಕುಪತ್ರ ಹೊಂದಿರುವ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ರೈತ ಸಂಘಟನೆ ಮತ್ತು ಹಸಿರು ಸೇನೆ ಜಿಲ್ಲಾ ಪದಾಧಿಕಾರಿಗಳ ಪರವಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮರಿಬೇಡಿ, ನಿಮ್ಮನ್ನ ಯಾವತ್ತೂ ನಾವು ವಿರೋಧ ಮಾಡಿಲ್ಲ. ನಿಮಗೆ ಜನಪ್ರಿಯ ಶಾಸಕರು ಅಂತ ನಾವು ಹೆಸರು ಕಟ್ಟಿದ್ರಿ. ಆದರೆ ಏಕವಚನದಲ್ಲಿ ಬಂದು ಅಲ್ಲಿ ಮನೆಯನ್ನ ನೀವು ಉಳಿಸಿ ಬಡವ್ರನ್ನ ಏನೂ ಇಲ್ಲಂಗೆ ಮನೆ ಮಾಡ್ತಿರಲ್ಲ. ಇವತ್ತು ಯಾರ್ಯಾರ ಮನೇಲಿ ವಾಸ ಇದ್ದಾರೆ ಬರ್ರಿ, ಬೇಕಾದ್ರೆ ಆಸನಿ ಬೇಕಾದ್ರೆ ಇದೇ ಮಾಧ್ಯಮದವ್ರ ಮುಂದೆ ಕರ್ಕೊಂಡು ತೋರಿಸ್ತೀನಿ. ಚಿಪ್ಪಿನ ಕಟ್ಟೆಯಲ್ಲಿ ಬಾನು ಮುಸ್ತಾಕ್ ಮನೆ ಎದುರುಗಡೆನೆ ಬಾಡಿಗೆ ಮನೇಲಿ ಇದ್ದಾರೆ. ಯಾಕಿದ್ದಾರೆ? ನೀವು ಮಾಡಿರೋ ಕಚಡ ಕೆಲಸಕ್ಕೆ. ಬರ್ರಿ ಬೀರ್ನಳ್ಳಿ ಕೆರೆ ಎಲ್ಲೆಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಡ್ಯೂಟಿ ಮಾಡ್ತಾರೆ, ತೋರಿಸ್ತೀವಿ. ಆದರೆ ನಿಮ್ಗೆ ಕಣ್ಣು ಬೀಳ್ತಲ್ಲನ, ಎಲ್ಲಿ ಸಾವಿರಾರು ಮನೆ ಕಟ್ತಿದ್ದೀವಿ, ಎಲ್ಲಿ ಮಾಡ್ತಿದ್ದೀರಾ? ಆದರೆ ದಯವಿಟ್ಟು ಹೇಳ್ತೀನಿ, 21ನೇ ತಾರೀಕು ಕಳೆದ ಮೇಲೆ ನೀವೆಲ್ಲ ರೆಡಿ ಇರಬೇಕು. ನೀವೆಲ್ಲ ಒಗಟಾಗಿರಿ. ಜುಲೈ 21ನೇ ತಾರೀಕು ನಮ್ಮ ರೈತ ಮುತಾತ್ಮ ದಿನಾಚರಣೆ ಮುಗಿದ ಮೇಲೆ ರಾಜ್ಯದ ಗಡುವು ಕೊಟ್ಟು, ಜಿಲ್ಲಾ ರೈತ ಸಂಘ ಗಡುವು ಕೊಟ್ಟು, ನಾವು ಅಲ್ಲಿ ಅರ್ಕುಡ್ಗಳು ಮಾಚ್ಕೋಟ್ನಹಳ್ಳಿಲಿ ಏನು ವಾಸ ಮಾಡ್ತಿದ್ರು ಎಲ್ಲ ಕಿತ್ತು ಬಿಸಾಕಿ ಜಿಲ್ಲಾಡಳಿತಕ್ಕೆ ಇದು ಎಚ್ಚರಿಕೆ ಕೊಟ್ಟೋಗ್ತಿದ್ದೀವಿ. ನಿಮ್ಗೆ 8-10 ದಿವಸ ಟೈಮ್ ಕೊಡ್ತೀವಿ. ಕೊಟ್ಟಿಲ್ಲ ಅಂದರೆ ಬೇಕಾದ್ರೆ ನಾವೇ ಕಾನೂನು ಕೈ ತೊಗೊಳೋದಾನು. ನಮ್ಮ ಹಕ್ಕನ್ನು ನಾವು ಕೇಳ್ಕೊಳಕ್ಕೆ ನಮಗೇನು ದೊಡ್ಡದಿಲ್ಲ. ಎಲ್ಲ ಜನಗಳನ್ನು ಅಲ್ಲಿ ಏನು ನಾವು 37 ಜನ ನಾವು ಬಡವರು ಇದ್ರು ಆ ಮನೆ ಕಟ್ಟಿಸ್ತೀವಿ. ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಚಾಲೆಂಜು. ನೀವು ಬಡವ್ರನ್ನ ಎದುರಿಸ್ಕೊಂಡು ಪದರಿಸ್ಕೊಂಡು ಏನಾರ ಜಾತಿ ಎಣಿಸ್ತಿದ್ದೀರೋ ಗೊತ್ತಿಲ್ಲ ನಮಗೆ. ಶಾಸಕರು ನಿಮ್ಮನ್ನ MLA ಮಾಡಿರೋದು ಅದೇ ಜನ. ಜಾತಿ ಇದು ಮಾಡ್ಕೊಂಡು ನೀವು ಮಾಡ್ತೀರಿ, ಇದು ನಿಮ್ಮ ಕನಸು ಮಾತು. ಬೀರ್ನಳ್ಳಿ ಕೆರೆ 22 ವರ್ಷ ಆಗಿದೆ. ಯಾರ್ಯಾರ ಮನೇಲಿ ವಾಸ ಇದ್ದಾರೆ ಜನ ಇವತ್ತು, ಎಲ್ಲೆಲ್ಲಿ ಬಾಡಿಗೆ ಇದ್ದಾರೆ. ನಿಮ್ಮ ಇಲಾಖೆಯಲ್ಲಿ ಹಕ್ಕುಪತ್ರ ಕೊಟ್ರಂತ ಹಕ್ಕುಪತ್ರ ಅದೇನೋ ರೈತರು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಡು ಬಂದಿರೋದು. ಅದು ಆ ಕೆಲಸನೂ ಜೊತೆಲಿ ನಡೆಯುತ್ತೆ. ನೀವೆಲ್ಲ ಧೈರ್ಯ ಆಗಿರಿ. 21ನೇ ತಾರೀಕು ನಮಗೆ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು. ಅದು ನಾನೇ ಅಡ್ಕಡ್ಗೂಡಿಗೆ ಬಂದು ಅದೇನು ಮಾಡಬೇಕು ಜಿಲ್ಲಾಧಿಕಾರಿ ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಆದರೂ ನಾವು SR ಅಂತಿದ್ರ, SRನ ನೀವು ಮಾಡ್ತೀರಿ. ನಿಮಗೆ ತಹಸೀಲ್ದಾರ್ಗೆ SR ಇರಲಿಲ್ಲೇನೋ, ಶನಿವಾರ ದಿವಸ ಬಂದು ಉದ್ಘಾಟನೆ ಮಾಡ್ತೀರಲ್ಲ, ಅದಕ್ಕೇನು SR ಇಲ್ಲೇನೋ? ಕೆಲಸ ಮನೆ ಹಾಳು ಮಾಡೋಕ್ಕೆ, ಬಡವ್ರನ್ನ ನೀಗೋಕ್ಕೆ ಅದಕ್ಕೆ SR ಇಲ್ಲ. ಬಾಕಿದಕ್ಕೆಲ್ಲ SR ಇತ್ತಾ? ನೀವು ತಿಳ್ಕೊಂಡ್ರೆ ಕನ್ಸು ಮಾತಿದು. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು 21ನೇ ತಾರೀಕು ಕಳೆದ ಮೇಲೆ DC ಕಚೇರಿ ಮುಂದಿಂದಾನೆ ಪಾದಯಾತ್ರೆ ಒಣಿಸಿ ಇಂಥ ಬೆಸ್ಟ್ ಅಧಿಕಾರಿಗಳು ಇಲ್ಲಿ ಇರಬಾರ್ದು.
ನಾ ಬೆಂಗಳೂರಿಗೆ ಬರ್ತೀವಿ, ಆ ಮುಖ್ಯಮಂತ್ರಿ ಏನು ಉತ್ತರ ಹೇಳ್ತಾರೆ ನೋಡೋಣ, ಅಲ್ಲಿಗೆ ಬರ್ತೀವಿ. ಆ ಮಂಜಾಣ ಹಂಗೆ ಉದ್ಘಾಟನೆ ಮಾಡ್ತಾರೆ, ನಾವು ನೋಡ್ತೀವಿ.